ಜನತಾ ಪಕ್ಷದ ಅಧ್ಯಕ್ಷರು ಆದಂಥ ಅರುಣ್ ಕುಮಾರ್ ಅವರೇ, ಪಕ್ಷದ ಎಲ್ಲ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾಳೆ ದಿವಸ ಕಾಂಗ್ರೆಸ್ ಪಕ್ಷ 2 ವರ್ಷ ಪೂರೈಕೆ ಮಾಡಿ ಸಾಧನೆಯ ಸಮಾವೇಶ ಅಂತೇಳಿ ಏನು ಮಾಡ್ತಾ ಇದ್ದಾರೆ. ನೀವು ಪತ್ರಿಕೆಗಳನ್ನು ತೆಗೆದು ದೇವ್ರ ಫೋಟೋ ನೋಡ್ತಿರಲಿಲ್ಲ ಗೊತ್ತಿಲ್ಲ, ಬೆಳಗ್ಗೆ ಪ್ರತಿದಿನ ಪತ್ರಿಕೆಗಳನ್ನು ತೆಗೆದ್ರೆ ಸಿದ್ದರಾಮಯ್ಯನವ್ರ ಮುಖ, ಡಿ ಕೆ ಶಿವಕುಮಾರ್ ಮುಖ ನೀವು ಮೊದಲನೇ ಪೇಜಲ್ಲಿ ನೋಡಲೇಬೇಕು. ಅಂದರೆ ಜಾಹೀರಾತಿನ ಒಂದು ಸರ್ಕಾರ ಇದು. 2 ವರ್ಷದ ಸಾಧನೆ ಅಂತ ಹೇಳಕ್ ಹೋಗಲ್ಲ, 2ನೇ ವರ್ಷದ ಪುಣ್ಯತಿಥಿ. ಕಾಂಗ್ರೆಸ್ ಪಕ್ಷದ 2ನೇ ವರ್ಷದ ಪುಣ್ಯತಿಥಿ ನಾಳೆ ಹೊಸಪೇಟೆಯಲ್ಲಿ ಮಾಡ್ತಾ ಇದ್ದಾರೆ. ಏಕೆಂದರೆ ಒಂದು ಕಡೆ ಜಾಹೀರಾತು, ಇನ್ನೊಂದು ಕಡೆ ಬೆಲೆ ಏರಿಕೆ, ಜನರ ಜೇಬಿಗೆ ನೇರವಾಗಿ ದರೋಡೆ, ಲೂಟಿ, ರಾಬರಿ ಆ್ಯಂಡ್ ಡಕಾಟಿ ಅಂತ ಹೇಳ್ತೀವಿ, ತೆರಿಗೆ ರೂಪದಲ್ಲಿ ಬೆಲೆ ಏರಿಕೆ ಮಾಡಿ ಇವತ್ತು ಡಕಾಟಿ, ಲೂಟಿ ಮಾಡಿ 2 ವರ್ಷ ಪೂರೈಕೆ ಮಾಡೋಂಥ ಸರ್ಕಾರ ಖಂಡಿತವಾಗಿ ಜನ ಮನ್ನಣೆ ಪಡೆದಂಥ ಸರ್ಕಾರ ಅಲ್ಲ, ಜನರಿಂದ ತಿರಸ್ಕಾರ ಆಗುವಂಥ ಸರ್ಕಾರ. ಅವು ಜನ ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಉದ್ದೇಶಕ್ಕೆ ಇವತ್ತು ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ಕೊಟ್ಕೊಂಡು ತಮ್ಮ ಬಂಡವಾಳವನ್ನು ಮುಚ್ಚಾಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥ ಒಂದು ಕಾಂಗ್ರೆಸ್ ಪಕ್ಷದ ಇದು ಸಾಧನೆ ಅಂತೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಒಂದು ವಿಷಯದಲ್ಲಿ ಮೇ 22ನೇ ತಾರೀಕು ಪಹಲ್ಗಾಮದಲ್ಲಿ 23 ಭಾರತೀಯ ಹಿಂದೂಗಳ ಮೇಲೆ 26 ಜನ ಭಾರತೀಯ ಹಿಂದೂಗಳನ್ನ ಅವರ ಧರ್ಮವನ್ನು ಕೇಳಿ ಅವರ ಹೆಂಡತಿಯರ ಮುಂದೆ, ಅವರ ಮಕ್ಕಳ ಮುಂದೆ, ತಾಯಂದಿರ ಮುಂದೆ ಪಾಕಿಸ್ತಾನಿ ಭಯೋತ್ಪಾದಕರು ಹತ್ಯೆ ಮಾಡಿದರು. ಇದು ದೊಡ್ಡ ದುರಂತ. ಇದು ಏಪ್ರಿಲ್ 22 ನಡೀತು. ಮೇ 7ನೇ ತಾರೀಕು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅದು ದಾಳಿಗೆ ಪ್ರತೀಕಾರವಾಗಿ ನಾವು ಆಪರೇಷನ್ ಸಿಂಧೂರ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳು ಹಾಕ್ಕೊಂಡು ಭಾರತ ಮಾತೆಯ ಸಿಂಧೂರವನ್ನು ಕಾಯುವಂಥ, ಭಾರತ ಮಾತೆಯ ಸಿಂಧೂರದ ಗೌಪ್ಯತೆ ಮತ್ತು ಅದರ ಪಾವಿತ್ರ್ಯತೆಯನ್ನು ಕಾಯುವಂಥ ಕೆಲಸವನ್ನು ಭಾರತ ದೇಶದ ಪ್ರಧಾನಮಂತ್ರಿಗಳು 23 ನಿಮಿಷ ಕಾರ್ಯಾಚರಣೆಯಲ್ಲಿ 9 ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. 3ನೇ ದಿನದಲ್ಲಿ ಪಾಕಿಸ್ತಾನ ನೆಲ ಕಚ್ಚೋ ರೀತಿಯಲ್ಲಿ ಮಾಡಿದೆ. ಇಡೀ ಭಾರತ ದೇಶ ಪ್ರಧಾನಮಂತ್ರಿಗಳ ಕಾರ್ಯಕ್ಕೆ ಶ್ಲಾಘಿಸಿದೆ. ಮುಸ್ಲಿಮರನ್ನ ಹಿಡ್ಕೊಂಡು ಮುಸ್ಲಿಮರು ಕೂಡ ಈ ಭಾರತ ದೇಶದ ಪ್ರಧಾನಿಗಳು ಮಾಡಿದ್ದು ಸರಿ ಅನ್ನುವಂಥ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ ಭಾರತ ದೇಶದ ಮುಸ್ಲಿಮರು. ಆದರೆ ಕಾಂಗ್ರೆಸ್ನವರು ಒಂದು ತಿರಂಗ ಯಾತ್ರೆ ಅಂತ ಮಾಡಿದರು, ಡೋಂಗಿ ಯಾತ್ರೆ ಅದು. ಯಾಕೆ ಅಂತ ಹೇಳಿದರೆ ಅವರಿಗೆ ಈ ತುಷ್ಟೀಕರಣದ ಕಳಂಕ ಹತ್ತಿಬಿಟ್ಟಿದೆ. ಎಲ್ಲಿ ಪಾಕಿಸ್ತಾನದವ್ರನ್ನ ನೇರವಾಗಿ ಇವರು ಎದುರಿಸೋಕ್ಕಾಗೋದಿಲ್ಲ, ಇವತ್ತು ಅವ್ರನ್ನ ಹೊಗಳಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಿದರು, ಒಂದು ತಿರಂಗ ಯಾತ್ರೆ ಅನ್ನೋಂಥ ಡೋಂಗಿ ಯಾತ್ರೆಯನ್ನು ಮಾಡಿ ತಮಗೆ ಹತ್ತಿದಂಥ ಕಪ್ಪು ಮಸಿಯನ್ನು ತೊಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಇಡೀ ದೇಶ ಶ್ಲಾಘನೆ ಮಾಡುವಂಥದ್ದು ಪ್ರತಿಯೊಬ್ಬರು ಕೂಡ ಏನು ಈ ಪಾಕಿಸ್ತಾನದ ಭಯೋತ್ಪಾದಕರ ಮೇಲೆ, ಭಯೋತ್ಪಾದಕ ದಾಳಿ ಮೇಲೆ ನಮ್ಮ ಭಾರತ ಸರ್ಕಾರ ಯಾವುದೇ ಒಂದು ನಾಗರಿಕರನ್ನು ಗುರಿಯಾಗಿಟ್ಕೊಂಡು ದಾಳಿ ಮಾಡಲಿಲ್ಲ. ಆದರೆ ನೇರವಾಗಿ ಭಯೋತ್ಪಾದಕರ ನೆಲೆಗಳೆಲ್ಲಿದ್ದಾವೆ ಅಲ್ಲಿ ಧ್ವಂಸ ಮಾಡಿದ್ದಾರೆ. ಅದಕ್ಕೆ ಪಾಕಿಸ್ತಾನದವರು ಮೊದಲು ಸುಳ್ಳು ಹೇಳಿದರು, ಈಗ ಅವರೇ ಒಪ್ಕೋತಾ ಇದ್ದಾರೆ. ಪಾಕಿಸ್ತಾನ ಪ್ರಧಾನಿಯಿಂದ ಹಿಡ್ಕೊಂಡು ನಮ್ಮಲ್ಲಿ ದಾಳಿಯಾಗಿದ್ದು ನಿಜ ಇದೆ, ನಮ್ಮ ಏರ್ ಬೇಸ್ಗಳು ನಾಶ ಆಗಿದ್ದಾವೆ ಅಂತ ಒಪ್ಕೋತಾ ಇದ್ದಾರೆ. ಅದು ದುರದೃಷ್ಟ ಅಂತ ಹೇಳಿದರೆ ಇದು ನಮ್ಮ ಕರ್ನಾಟಕದ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಇವರಿಗೆ ಸಾಕ್ಷ್ಯ ಬೇಕಂತೆ, ಸಾಕ್ಷ್ಯ. ನಾಚಿಕೇಡು. ಯಾರೋ ಕೊತ್ತನೂರು MLA, ಯಾರೋ ಒಬ್ರು ಕೋಲಾರದೊಬ್ಬ MLA, ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ. ಅವ್ರನ್ಯಾಕೆ ನಾವು ಪ್ರಚಾರ ಕೊಡಕ್ಕೆ ಹೋಗ್ಬೇಕು? ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ರೀ. ಸಾಕ್ಷ್ಯ ಕೊಡಬೇಕು ನಿಮ್ಗೆ, ಇವ್ರಿಗೆ ಸಾಕ್ಷ್ಯ ಬೇಕು ಅಂತ ಕೇಳುತ್ತಾ ಎಂಥ ಹೀನ ಸ್ಥಿತಿಗೆ ಇಳಿದಿದ್ದಾರೆ ಅಂತ ಹೇಳಿದರೆ, ಹೋಗಿ ನಿಮ್ಗೇನೋ ಸಾಕ್ಷ್ಯ ಬೇಕಂದ್ರೆ ನೀವೇ ಪಾಕಿಸ್ತಾನಕ್ಕೆ ಹೋಗಿ ನೋಡ್ಕೊಂಬನ್ನಿ. ನಿಮಗೆ ಯಾಕೆಂದರೆ ವಿಶೇಷ ಗೌರವ ಕೊಟ್ಟು ನಿಮ್ಮನ್ನು ರಾಜಾತಿಥ್ಯ ಮಾಡಿಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ಭಾರತ ದೇಶದ ಕಾಂಗ್ರೆಸ್ಸಿಗರು ಬಂದರು ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿ ನಿಮ್ಮನ್ನು ಪೂಜೆ ಮಾಡಿ, ನಿಮಗೆ ರಾಯಭಾರಿಗಳು ಮಾಡಿ, 0 ಟ್ರಾಫಿಕ್ ಮಾಡಿ ಕರ್ಕೊಂಡೋಗಿ ತೋರಿಸ್ಕೊಂಬರ್ತಾರೆ. ಅಲ್ಲಿ ನೋಡ್ಕೊಂಬನ್ನಿ ನೀವು ಬೇಕಂತ ಹೇಳಿದ್ರೆ. ಇವತ್ತು ಆ ಪ್ರಿಯಾಂಕ ಖರ್ಗೆ ಅನ್ನೋರು ಒಂದು ಮಾತಾಡ್ತಾರೆ, ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮೇ 7ರಿಂದ ಮೇ 12ನೇ ತಾರೀಕುವರೆಗೂ ಪ್ರಧಾನಮಂತ್ರಿಗಳು ಎಲ್ಲಿದ್ದರು? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.